ಎಲ್ಲರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಹೃದಯ ಸಾಮ್ರಾಟ್ ಎಪಿಸೋಡ್ 8. ಮನೆಗೆ ಬಂದವಳು ಗೆಳೆಯನಿಗೆ ನಡೆದ ವಿಷಯ ಅರುಹಿದಳು ಹೃದಯ. ಅಲ್ವೇ, ಅವನ್ಯಾವಂದೋ ಅತಿ ಆಯಿತು. ಮಿಸ್ಟರ್ ರೂಡ್ ನೇಮ್ ಸರಿಯಾಗಿದೆ. ನೀವಿಬ್ರು ಡೇಟಿಂಗ್ ಹೋದಾಗಲೇ ಅವನಿಗೆಲ್ಲ ಡೌಟ್ ಬರೋದು. ಸ್ವಲ್ಪ ಕೋಪದಲ್ಲಿ ಹೇಳಿದನವ. ಹೋಗ್ಲಿ ಬಿಡು ಪಾಪ, ಅವ್ರು ಹೊಸದಾಗಿ ಬಂದಿದ್ದಾರೆ, ಸೊ ಡೌಟ್ ಕಾಮನ್ ಅಲ್ವಾ. ಏನು ಕಾಮನ್, ಅದರಿಂದ ನಿಮ್ಮ ಡೇಟಿಂಗ್ ಎಲ್ಲ ಹಾಳಾಯಿತು. ಬಿಡು ಕ್ಷಿತ್, ನೆಕ್ಸ್ಟ್ ಟೈಮ್ ಹೋಗ್ತೀವಲ್ಲ. ಮರುದಿನ ಮಧ್ಯಾಹ್ನವೇ ಹೊರಟಿದ್ದಳು. ಕಾರಣ ಎಂಗೇಜ್ಮೆಂಟ್ ತಯಾರಿ ಆಗಲೇ ಶುರುವಾದ್ದರಿಂದ. ಗೆಳೆಯನ ಜೊತೆಗೆ ಸ್ವಲ್ಪ ಪರ್ಚೇಸ್ ಮುಗಿಸಿ ಪೃಥ್ವಿಯೊಡನೆ ಡೇಟಿಂಗ್ ಹೋಗಬೇಕಿತ್ತು. ಮೀಟ್ ಮಾಡಲು. ಅದಕ್ಕಾಗಿ ಅಂದು ಮಧ್ಯಾಹ್ನವೇ ಹೊರಟಳು. ವಿತೌಟ್ ಇನ್ಫಾರ್ಮೇಷನ್ ಸಾಮ್ರಾಟ್. ಆಚೆ ಹೋದವಳು ಎಷ್ಟೊತ್ತಾದರೂ ಬರದೇ ಇದ್ದದ್ದು ನೋಡಿ ಇವನಿಗೆ ಅನುಮಾನ ಶುರುವಾಯಿತು. ಎಲ್ಲೋದಳೀಕೆ, ಇಷ್ಟೊತ್ತಾದರೂ ವಾಪಸ್ ಬರಲೇ ಇಲ್ಲ. ಮತ್ತೆ ಕರೆ ಮಾಡಿದ. ಇಂದು ಅವಳು ಕರೆಯನ್ನು ಸ್ವೀಕರಿಸಲಿಲ್ಲ. ತಲೆ ಚಿಟ್ಟು ಹಿಡಿದಿತ್ತು. ಕಾರಣ ಅವರ ಬಾಸ್ ಇವನಿಗೆ ಕ್ಲೈಂಟ್ ಮೀಟ್ ಮಾಡಲು ಹೇಳಿರ್ತಾರೆ. ಇವಾಗ ನೋಡಿದರೆ ಇವಳು ನಾಪತ್ತೆ. ಸರಿ ಅಂತೇಳಿ ಕ್ಲೈಂಟ್ಸ್ಗೆ ರೆಸ್ಟೋರೆಂಟ್ಗೆ ಬರ ಹೇಳಿದ. ಭೇಟಿ ಮಾಡಲು ಕೆಲವೊಂದು ಇನ್ಫಾರ್ಮೇಷನ್ ಅವರಿಂದ ತಿಳಿಯುವುದಿತ್ತು. ಅವರ ಬಾಸ್ಗೆ ತಿಳಿಸಿ ಇವನು ಹೊರಗಡೆ ಹೊರಟ. ಹಾಗೂ ಅವಳ ಬಗ್ಗೆ ಅವನೇನು ಕೇಳಲಿಲ್ಲ. ಕಾರಣ ಪದೇ ಪದೇ ಅವಳ ಬಗ್ಗೆ ಅವರಲ್ಲಿ ಕೇಳಿಸಿಕೊಳ್ಳುವ ಅವಶ್ಯಕತೆ ಇರಲಿಲ್ಲ. ಒಬ್ಬನೇ ಮ್ಯಾನೇಜ್ ಮಾಡಿ ಅವರ ನಂಬಿಕೆ ಗಳಿಸುವ ಒಂದು ಅವಕಾಶವೆಂದು ಹೊರಟ. ದುರದೃಷ್ಟವೆಂದರೆ ಇವನು ಹೋಗಿ ಕುಳಿತಿದ್ದ ಹಿಂದಿನ ಟೇಬಲ್ನಲ್ಲಿ ಹೃದಯ ಕುಳಿತಿದ್ಲು. ಹೇಳಬೇಕಂದ್ರೆ ಅದರ ಪೂರ್ತಿ ಡೀಟೇಲ್ಸ್ ಗೊತ್ತಿದ್ದದ್ದು ಹೃದಯಗೆ ಮಾತ್ರ. ಅವನಿಗೆ ಮೀಟ್ ಮಾಡುತ್ತಿರುವ ಮೊದಲನೇ ಕ್ಲೈಂಟ್ ಆದರೂ ಮ್ಯಾನೇಜ್ ಮಾಡುವ ಕಲೆ ಇದ್ದಿದ್ದರಿಂದಲೇ ಧೈರ್ಯವಾಗಿ ಬರ ಹೇಳಿದ. ಇವನೆಂದು ಯಾರಿಗೂ ಕಾದವನಲ್ಲ. ಆದರಿಂದು ಮೊದಲ ಬಾರಿ ಹೊಸ ಕ್ಲೈಂಟ್ಸ್ಗಾಗಿ ಕಾಯಬೇಕಿತ್ತು. ಆದರೂ ಅವನೇನು ದಡ್ಡನಲ್ಲ. ಅಲ್ಲೇ ತನ್ನ ಲ್ಯಾಪ್ಟಾಪ್ ತೆಗೆದು ಅವರು ಬರುವವರೆಗೂ ಕೆಲಸ ಮಾಡಲು ಆರಂಭಿಸಿದ್ದ. ಆದರೆ ಇಂದು ಹೃದಯಾಳ ಗ್ರಹಚಾರವೇ ಸರಿಯಿರಲಿಲ್ಲ. ಇವನ ಹಿಂದಿನ ಟೇಬಲ್ನಲ್ಲಿ ಕೂತವಳು ಎಷ್ಟೊತ್ತಾದರೂ ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡ ಪೃಥ್ವಿಗೆ ವೇಟ್ ಮಾಡುತ್ತಾ ಹಿಂದೆ ತಿರುಗಿ ನೋಡಿದ್ಲು. ಅಲ್ಲಿ ಸಾಮ್ರಾಟ್ನ ಕಂಡು ಅಲ್ಲೂ ಅವನು ಕೆಲಸ ಮಾಡುತ್ತಿರುವುದು ಕಂಡು ಅವಳಿಗೆ ಆಶ್ಚರ್ಯ. ಇರ್ಲಾರ್ದವರು ಇರುವೆ ಬಿಟ್ಕೊಂಡ್ರು ಅಂದರೆ ಇದೆ. ಎದ್ದು ಅವನ ಬಳಿ ನಡೆದವಳು, ಹಾಯ್ ಮಿಸ್ಟರ್ ಸಾಮ್ರಾಟ್. ಮುಗುಳ್ನಗೆಯೊಂದಿಗೆ ಮಾತನಾಡಿಸಿದವಳ ಧ್ವನಿ ಗುರುತಿಸಿ ಹೇಳದೆ ಬಂದವಳ ಮೇಲೆ ವಿಪರೀತ ಕೋಪ ಬಂದು ಬಿಡಿತು. ಆದರೆ ಅವಳು ಯಾಕಾಗಿ ಬಂದಳೆಂದು ತಿಳಿದುಕೊಳ್ಳಬೇಕೆಂದು ಆ ಅತೀ ಬುದ್ಧಿವಂತ ಆಫೀಸರ್ಗೆ ಬೇಗನೆ ತಿಳಿಯಿತು. ಹಾಯ್ ಹಾರ್ಟ್, ನೀನೇನಿಲ್ಲಿ, ನಗುತ್ತಾ ಕೇಳಿದ್ದ. ಅದು ಪೃಥ್ವಿಗೆ ವೇಟ್ ಮಾಡ್ತಾ ಇದ್ದೆ, ಅವನ ಮುಂದೆ ಕೂರುತ್ತಾ ಹೇಳಿದ್ಲು. ಹೋ ಹೌದಾ, ಆದರೆ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ನೀನು ಹೇಳ್ದೆ ಬಂದ್ಬಿಟ್ಟಿದ್ಯಾ. ಹಾಂ ಸರ್ ಹೇಳಿದರು, ಆದರೆ ನೀವು ಮ್ಯಾನೇಜ್ ಮಾಡ್ತೀರಾ ಅಂತ ಬಂದೆ. ಏನು ಮ್ಯಾನೇಜ್, ಎಲ್ಲ ಗೊತ್ತಿರೋದು ನಿಮಗೆ. ಅವ್ರು ಇಲ್ಲಿಗೆ ಬರ್ತಾ ಇದ್ದಾರೆ. ಜಸ್ಟ್ 10 ಮಿನಿಟ್ಸ್ ನೀನು ಇಲ್ಲಿರಬೇಕು. ನಂತರ ನೀನು ಏನು ಬೇಕಾದರೂ ಮಾಡ್ಕೊ. ಯೋಚಿಸಿದವಳು, ಆಯಿತು ಓಕೆ ಅಂತೇಳೋವಾಗಲೇ ಪೃಥ್ವಿ ಬಂದಿರ್ತಾನೆ. ಅವರಿಬ್ಬರು ಇನ್ನೂ ಹಾಯ್ ಹೇಳಿರ್ತಾರೆ. ಆವಾಗಲೇ ಕ್ಲೈಂಟ್ಸ್ ಕೂಡ ಬರ್ತಾರೆ. ಹಾರ್ಟ್ ಅಂತ ಮಾತನಾಡುತ್ತಿದ್ದವಳನ್ನು ಕರೆದು ಕ್ಲೈಂಟ್ಸ್ ಬಂದರು ಅಂತ ಹೇಳ್ತಾನೆ. ಜಸ್ಟ್ 10 ಮಿನಿಟ್ಸ್ ಪೃಥ್ವಿ ಅಂತೇಳಿ ಬಂದವಳು ಕ್ಲೈಂಟ್ಸ್ನ ಮಾತನಾಡಿಸಿ ಸಾಮ್ರಾಟ್ ಪಕ್ಕ ಕೂತ್ಕೋತಾಳೆ. ಇಬ್ಬರು ಮೀಟಿಂಗ್ ಮುಗಿಸೋ ಅಷ್ಟರಲ್ಲೇ ಆಗಲೇ 1.5 ಗಂಟೆ ತಗೊಂಡಿರ್ತಾರೆ. ಕ್ಲೈಂಟ್ಸ್ನ ಬೀಳ್ಕೊಟ್ಟು ನಗುತ್ತಾ ಮೀಟಿಂಗ್ ಸಕ್ಸಸ್ ಆಗಿದ್ದಕ್ಕೆ ಹಿಂದೆ ತಿರುಗಿದವಳಿಗೆ ಅಲ್ಲಿ ಪೃಥ್ವಿ ಕಾಣದೆ ಟೈಮ್ ನೋಡಿದರೆ ಆಗಲೇ 1.5 ಗಂಟೆ ಇರುವ ಮೀಟಿಂಗ್ ನಡೆಸಿದ್ದು ಅಂತ ಗೊತ್ತಾಗಿ, ಹೋ ಶಿಟ್, ಮೋಸ್ಟ್ಲಿ ಹೋಗಿರ್ತಾರೆ ಅಂತ. ಸಾಮ್ರಾಟ್, ಏನಾದರೂ ತಗೋತೀರಾ. ಊಟದ ಸಮಯವಾದ್ದರಿಂದ ಅವನು ಚಕಾರವೆತ್ತದೆ ಹೇಳಿದ. ಇಬ್ಬರು ಅವರವರಿಗೆ ಇಷ್ಟವಾದದ್ದನ್ನು ಆರ್ಡರ್ ಮಾಡಿದರು. ಇಬ್ಬರು ನಗುತ್ತಾ ಮಾತನಾಡುವಾಗಲೇ ರಾಜಾರಾಮ್ ಮತ್ತು ಅವರ ಗೆಳೆಯರು ಅದೇ ರೆಸ್ಟೋರೆಂಟ್ಗೆ ಬರ್ತಾರೆ. ಅದೇನೋ ಮೊದಲನೇ ಬಾರಿ ಗೊತ್ತಿಲ್ಲದೆ ನಗುತ್ತಾ ಮಾತಾಡ್ತಾ ಇರ್ತಾನೆ ಸಾಮ್ರಾಟ್. ರಾಜಾರಾಮ್ ಗೆಳೆಯರು ಹೃದಯಳನ್ನು ಗುರುತಿಸಿ, ಅವಳು ನಿನ್ನ ಮಗಳಲ್ವಾ, ಮದುವೆ ಫಿಕ್ಸ್ ಆಯಿತು ಅಂದೆ ಅಲ್ವಾ, ಅದೇ ಹುಡುಗನಾ, ಜೋಡಿ ಮಾತ್ರ ಬಹಳ ಚೆನ್ನಾಗಿದೆ. ಹೇ ಇಲ್ಲ, ಅವ್ನು ನನ್ನ ಮಗಳ ಫ್ರೆಂಡ್ ಇರ್ಬೋದು, ಅಂದರೆ ಏನು ತಿಳ್ಕೊಂಡು ಬಿಡ್ತಾರೋ ಅಂತ, ನನ್ನ ಮಗಳ ಗೆಳೆಯ ಅಷ್ಟೇ ಎಂದು ನುಡಿದರು. ಹೌದಾ ಅನ್ನೋ ಅಷ್ಟರಲ್ಲಿ ಅಲ್ಲಿಗೆ ಪೃಥ್ವಿ ಬರ್ತಾನೆ. ಹಾಯ್ ಅಂಕಲ್. ಪಕ್ಕದಲ್ಲೇ ಬಂದ ಧ್ವನಿಗೆ ತಿರುಗಿ ನೋಡಿದವರು, ಹೋ ಹಾಯ್ ಪೃಥ್ವಿ, ನೋಡಯ್ಯ ಇವನೇ ನನ್ನ ಅಳಿಯ ಆಗೋನು, ಪರಿಚಯಿಸಿದರು. ಪೃಥ್ವಿ, ನೀನು ಹೃದಯನ ಬರಲಿಕ್ಕೆ ಹೇಳಿದ್ದಾ. ಹಾಂ ಅಂಕಲ್, ಏನೋ ಅರ್ಜೆಂಟ್ ಮೀಟಿಂಗ್ ಅಂತ ಇಲ್ಲೇ ಮುಗಿಸಿ ಬಿಟ್ಟಿದ್ರು ಅವರಿಬ್ರು. ಸೊ ಹಾಗಾಗಿ ಅವ್ರ ಮೀಟಿಂಗ್ ಮುಗಿಯೋವರೆಗೂ ಆಚೆ ಹೋಗೋಣ ಅಂತ ಹೋಗಿದ್ದೆ. ಸರಿ ಅಂಕಲ್, ನನಗೆ ಟೈಮ್ ಆಯಿತು, ಅದಕ್ಕೆ ಹೃದಯಗೆ ಹೇಳಿ ಹೋಗೋಣ ಅಂತ ಬಂದೆ. ಊಟ ಮಾಡ್ತಿದ್ದಾರೆ, ಡಿಸ್ಟರ್ಬ್ ಯಾಕೆ ಅಲ್ವಾ, ಸೊ ನಾನಿನ್ನು ಹೊರಡ್ತೀನಿ. ಓಕೆ ಪೃಥ್ವಿ ಅಂತೇಳಿ ಅಲ್ಲೇ ಬೇರೆ ಟೇಬಲ್ ಕಡೆ ಹೋಗಿ ಕೂತ್ಕೋತಾರೆ. ಇಬ್ಬರು ಊಟ ಮುಗಿಸಿ ನಗ್ತಾ ಮಾತಾಡ್ತಾ ಹೋಗ್ತಾರೆ. ಅದೊಂದು 5 ಸ್ಟಾರ್ ಹೋಟೆಲ್ನಲ್ಲಿ ಹೃದಯ ಎಂಗೇಜ್ಮೆಂಟ್ ನಡೀತಾ ಇತ್ತು. ಸಾಮ್ರಾಟ್ಗೂ ಆಹ್ವಾನವಿತ್ತು. ಹೋಗಬಾರದೆಂದುಕೊಂಡರೂ ಇಬ್ಬರೂ ಜೊತೆಗೆ ಕೆಲಸ ಮಾಡುವುದರಿಂದ ಹೋಗಲೇಬೇಕಿತ್ತು. ಹಾಗೂ ಸ್ಪೆಷಲ್ ಇನ್ವೈಟ್ ಬೇರೆ. ಹೋಗುವಾಗ ಗೆಳೆಯನಿಗೆ ಇಂದು ಲೇಟಾಗಿ ಬರ್ತೀನಿ ಅಂತಾನೆ ಹೇಳಿ ಹೋಗಿದ್ದ.
ಫಂಕ್ಷನ್ ಹಾಲ್ ಗ್ರಾಂಡ್ ಆಗಿ ರೆಡಿಯಾಗಿತ್ತು. ಎಷ್ಟೇ ಸಿಂಪಲ್ ಆಗಿ ಮಾಡಿ ಅಂತ ಹೃದಯ ಹೇಳಿದ್ರೂ ರಾಜಾರಾಮ್ ಅವರು ಇರೋ ಒಬ್ಬ ಮಗಳ ಎಂಗೇಜ್ಮೆಂಟ್ ಯಾವುದೇ ಕುಂದುಕೊರತೆಗಳಿಲ್ಲದೆ ನಡೆಯಬೇಕೆಂದು ಭರ್ಜರಿ ತಯಾರಿ ನಡೆಸಿದ್ದ. ಹೃದ್ ಅಪ್ಪನ ಬಲವಂತಕ್ಕೆ ಅಷ್ಟೋ ಇಷ್ಟೋ ಜವಾಬ್ದಾರಿಯಿಂದ ನಡ್ಕೋತಿದ್ದ. ಇನ್ನೆಲ್ಲ ಬಂದ ಗೆಸ್ಟ್ ತರಹ ಹರಟೆ ಹೊಡೆಯುತ್ತಿದ್ದ. ಆದರೆ ಅಲ್ಲಿ ನಿಸ್ವಾರ್ಥವಾಗಿ ಗೆಳತಿ ಎಂಗೇಜ್ಮೆಂಟ್ಗೆ ಎಲ್ಲ ತಯಾರಿಯನ್ನು ನಡೆಸುತ್ತಿದ್ದವನು ಅವನೊಬ್ಬನೇ ಕ್ಷಿತ್. ಇನ್ಮೇಲೆ ಗೆಳತಿ ನನ್ನ ಜೊತೆಗೆ ಮುಂಚೆ ಥರ ಇರೋಕ್ಕಾಗಲ್ಲ ಅನ್ನೋ ನೋವು ಬಿಟ್ರೆ ಬೇರೆ ಯಾವ ಬೇಸರವೂ ಅವನಲ್ಲಿರಲಿಲ್ಲ. ಅವಳು ಎಲ್ಲಿದ್ರೂ ಖುಷಿಯಾಗಿರ್ಬೇಕೆನ್ನುವುದಷ್ಟೇ ಅವನ ಆಸೆ. ಲಾಂಗ್ ಮೆರೂನ್ ಕಲರ್ ಗೌನ್ ತೊಟ್ಟು ಚಕಾರವೆತ್ತದ ಬ್ಯೂಟಿಷಿಯನ್ ತೋರಿದ ಕೈಚಳಕಕ್ಕೆ ಮಂದಹಾಸ ಬೀರಿದ್ದಳು. ಒಂದು ರೌಂಡ್ ಎಕ್ಸ್ಟ್ರಾನೇ ಸುಂದರವಾಗಿ ಕಂಡಳಿಂದು. ಅವಳನ್ನ ನೋಡಿದ ಕ್ಷಿತ್, ದಯಾ, ನೀನು ಹಚ್ಚಿರೋ ಲಿಪ್ಸ್ಟಿಕ್ ಮತ್ತೆ ಆ ನಕ್ಕಾಗ ಕಾಣೋ ನಿನ್ನ ದಾಳಿಂಬೆ ಅಂತ ಹಲ್ಲು, ನಿನ್ನ ಮಂದಹಾಸ ಸಾಕು ಯಾರನ್ನ ಬೇಕಾದ್ರೂ ಹಾಳು ಮಾಡೋಕೆ. ತರ್ಲೆ ಹೋಗೋ ಸುಮ್ಮನೆ. ಹ್ಞೂ ಕಣೆ, ನಿಜಕ್ಕೂ ನೀನು ರಾಜ್ಕುಮಾರಿ ಥರ ಕಾಣ್ತಿದ್ಯಾ. ನನ್ನ ದೃಷ್ಟಿನೇ ಬೀಳುತ್ತೇನೋ ಗೊತ್ತಾ ನಿಂಗೆ? ಓ ಹೌದಾ, ಥ್ಯಾಂಕ್ ಯು ಸೋ ಮಚ್. ಅವನ ಕೆನ್ನೆ ಹಿಂಡಿದಳು ಗಟ್ಟಿಯಾಗಿ. ಅಮ್ಮ ಅರಚಿದವನು, ಹೇ ಗೂಬೆ, ಎಷ್ಟು ನೋವಾಯ್ತು ಗೊತ್ತಾ? ಹೌದಾ, ನಿಜ ನೋವಾಯ್ತಾ? ಆತಂಕವಾಗಿ ಕೇಳಿದವಳ ರೀತಿಗೆ ನಕ್ಕವನು, ಇಲ್ಲ ಕಣೆ, ನೋವಾಗ್ತಿಲ್ಲ. ಆದರೆ ಇನ್ಮುಂದೆ ನಾವು ಹೀಗಿರ್ತೀವೋ ಇಲ್ವೋ, ಇವಾಗಲೇ ಎಷ್ಟು ಗಿಲ್ಬೇಕೋ ಗಿಲ್ಲಿ ಬಿಡು. ಹೇ ಹೋಗೋ ಕೋತಿ, ಹಾಗೇನು ಆಗಲ್ಲ. ಹಣ್ಣು ಮುದುಕ ಆದರೂ ನಮ್ಮ ಫ್ರೆಂಡ್ಶಿಪ್ ಹೀಗೆ ಇರುತ್ತೆ. ನಮ್ಮಿಬ್ಬರ ಗೆಳೆತನದ ಬಗ್ಗೆ ನನ್ನ ಮೊಮ್ಮಕ್ಕಳಿಗೂ ಹೇಳಬೇಕಲ್ವಾ? ಹೇಳಿವಂತೆ, ಇವಾಗ ಬಾ ಅಂತೇಳಿ ಅವನೇ ಅವಳ ಕೈ ಹಿಡಿದು ಕರ್ಕೊಂಡು ಬಂದ. ಅವಳು ಅಷ್ಟು ಚಂದವಾಗಿ ರೆಡಿಯಾಗಿ ಗೆಳೆಯನೊಂದಿಗೆ ಬಂದದ್ದು ಆಗ ತಾನೇ ಬಂದ ಸಾಮ್ರಾಟ್ ನೋಡಿಬಿಟ್ಟ. ಅವನ ಮನದಲ್ಲಿ ಜ್ವಾಲಾರಸವೇ ಉಕ್ಕುತ್ತಿತ್ತು ಆಗ. ಏನು ಮಾಡಬೇಕೆಂದೇ ಅವನಿಗೆ ತಿಳಿಯಲಿಲ್ಲ ಆಗ. ಪೃಥ್ವಿ ಮತ್ತೆ ಹೃದಯ ಇಬ್ಬರೂ ನಗ್ತಾ ನಿಂತಿರುವುದು ನೋಡಲಾಗಲಿಲ್ಲ ಅವನಿಗೆ. ಹೋದವನು ಅವಳಿಗೆ ವಿಶ್ ಮಾಡಿ ಬಂದವನು ತನ್ನ ಮನ ಶಾಂತಿಗೊಳಿಸಲು ಹೊಕ್ಕಿದ್ದು ಬಾರ್ನ. ಇಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ಹೃದಯ ಮತ್ತೆ ಪೃಥ್ವಿ ಎಂಗೇಜ್ಮೆಂಟ್ ನಡೆದು ಹೋಗಿತ್ತು. ತನ್ನ ಗೆಳೆಯ ಇಲ್ಲದಿರುವುದು ಹಾಗೂ ಅವಳು ದಿನೇ ಖುಷಿಯಾಗಿರುವುದು ಅವನಿಂದ ನೋಡಲಾಗಲಿಲ್ಲ. ವಿಪರೀತ ಕೋಪ ಅವನ ಮನದ ಮೂಲೆಯಲ್ಲಿ ಅಡಗಿದ್ದ ದ್ವೇಷ ಆಚೆ ಬರುವ ಮುನ್ನವೇ ಅಲ್ಲಿಂದ ಬಂದು ಬಿಟ್ಟಿದ್ದ. ಇಲ್ಲ ಅಂದ್ರೆ ಇನ್ನೊಂದು ಅನರ್ಥವಾಗಿ ಬಿಡುತ್ತಿತ್ತು ಅವನ ಕೋಪದಿಂದ. ಆದರೆ ಅವನೇನಾದರೂ ಮಾಡಲೇಬೇಕಿತ್ತು. ಅದರ ನಡುವೆ ಅವನಿಗೊಂದು ಕೇಸ್ ಬೇರೆ ಬಂದಿತ್ತು. ಎರಡನ್ನೂ ಅವನೀಗ ಮ್ಯಾನೇಜ್ ಮಾಡಬೇಕಿತ್ತು. ಮದುವೆಗೆ ಕೇವಲ ಇದ್ದದ್ದು 1 ತಿಂಗಳು ಅಷ್ಟೇ. ಹೃದಯ ಮದುವೆ ವಿಷಯ ಇಡೀ ಆಫೀಸ್ಗೆ ತಿಳಿದು ಹೋಗಿತ್ತು. ಕೆಲವು ಹುಡುಗರಿಗೆ ವಿಪರೀತ ಬೇಸರ, ಯಾಕಂದ್ರೆ ಇಂಥ ಹುಡುಗಿನ ಪಡೆಯೋ ಅದೃಷ್ಟ ನಮಗಿಲ್ಲವೆಂದು. ಹಾಗೂ ಹುಡುಗಿಯರು ಅವಳನ್ನ ನೋಡಿ ಎಂದೂ ಜಲಸ್ ಫೀಲ್ ಮಾಡಿಲ್ಲ. ಕಾರಣ ಅವಳ್ಯಾವತ್ತೂ ಹುಡುಗರ ಜೊತೆಗೆ ಕೆಲಸಕ್ಕಿಂತ ಹೆಚ್ಚು ಮಾತನಾಡಿಲ್ಲ. ಆದ ಕಾರಣ ಎಲ್ಲರಿಗೂ ಅವಳು ಇಲ್ಲಿ ಕೆಲಸಕ್ಕೆ ರಿಸೈನ್ ಮಾಡುತ್ತಿರುವುದು ಒಂದು ರೀತಿಯ ಬೇಸರ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ನವರಿಗೆ ಒಂದು ಥರ ನಷ್ಟ ಮತ್ತೆ ದುಃಖದ ವಿಚಾರ. ಯಾವುದೇ ಸಮಸ್ಯೆ ಬಂದರೂ ನೀರು ಕುಡಿದಂತೆ ಸಾಲ್ವ್ ಮಾಡ್ತಿದ್ದ ಹೃದಯ ಅಂದರೆ ಏನೋ ಖುಷಿ ಮತ್ತೆ ಗೌರವ. ಅಂದವಳಿಗೆ ಆಫೀಸ್ ಕಡೆಯಿಂದ ಸೆಂಡ್ ಆಫ್ ಪಾರ್ಟಿ ಇತ್ತು ಹಾಗೂ ಅವರ ಡಿಪಾರ್ಟ್ಮೆಂಟ್ನವರಿಗೆಲ್ಲ ಊಟದ ವ್ಯವಸ್ಥೆ ಕೂಡ ಇತ್ತು. ಆದರೆ ಅಂದು ದಿ ಗ್ರೇಟ್ ಸಾಮ್ರಾಟ್ ಮಾತ್ರ ಇರಲಿಲ್ಲ. ಇವಳು ಕೂಡ ಪದೇ ಅವನಿಗೆ ಕರೆ ಮಾಡುತ್ತಲೇ ಇದ್ಲು. ಆದರೆ ಅವನು ಕರೆ ಸ್ವೀಕರಿಸಲಿಲ್ಲ. ಕೊಂಚ ಬೇಸರದಲ್ಲೇ ಪಾರ್ಟಿ ಮುಗಿಸಿ ಮನೆಗೆ ಹೊರಟಳು. ಅವಳು ಕೆಲಸ ಬಿಡಲು ಕಾರಣ ಇನ್ಮುಂದೆ ಅಪ್ಪಟ ಗೃಹಿಣಿಯಾಗಿರಬೇಕೆಂದು ಅವಳ ಆಸೆ. ಇದಕ್ಕೆ ಪೃಥ್ವಿ ಮನೆಯವರ ತಕರಾರೇನೂ ಇರಲಿಲ್ಲ. ನಿನ್ನಿಷ್ಟ ಬಂದ ಹಾಗೆ ಮಾಡು ಎಂದಿದ್ರು. ಇರುವ ಒಬ್ಬ ಮಗ ಸೊಸೆ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಪೃಥ್ವಿಗೂ ಕೂಡ ತುಂಬ ಖುಷಿಯಾಗಿತ್ತು. ಮನೆಗೆ ಬಂದ 15 ನಿಮಿಷಕ್ಕೆ ಸಾಮ್ರಾಟ್ ಕಾಲ್ ಬಂತು. ಮಿಸ್ಟರ್ ಸಾಮ್ರಾಟ್, ಎಲ್ಲಿದ್ದೀರಾ ನೀವು? ಯಾಕೆ ಕಾಲ್ ಪಿಕ್ ಮಾಡ್ತಿಲ್ಲ? ಅಲ್ಲೇ ಇದ್ದ ನರ್ಸ್ ಫೋನ್ ಮಾಡಿದ್ದರು. ಹೃದಯಗೆ ವಿಷಯ ತಿಳಿಸಿದರು. ಬೆಳಗ್ಗೆನೇ ಒಂದು ಚಿಕ್ಕ ಆಕ್ಸಿಡೆಂಟ್ ಆಗಿರುವುದಾಗಿಯೂ ಹಾಗೂ ಇವಾಗ ಹಾಸ್ಪಿಟಲ್ನಲ್ಲೇ ಇರುವುದಾಗಿಯೂ ಮತ್ತೆ ಬೆಳಗ್ಗೆಯಿಂದ ಪ್ರಜ್ಞೆ ಬಂದಿಲ್ಲ. ಅದಕ್ಕೆ ಮಿಸ್ ಕಾಲ್ ಇದ್ದ ನಿಮ್ಮ ನಂಬರ್ಗೆ ಕರೆ ಮಾಡಿದ್ದಾಗಿಯೂ ತಿಳಿಸಿದ್ರು. ಹಾಸ್ಪಿಟಲ್ ಅಡ್ರೆಸ್ ಪಡೆದವಳು ತಕ್ಷಣ ಹೊರಟಿದ್ಲು. ತನ್ನ ತಂದೆಗೆ ಅರ್ಜೆಂಟ್ ಕೆಲಸವೆಂದು ನನಗಾಗಿ ಕಾಯಬೇಡಿ ಎಂದು ಹೇಳಿ ಹೊರಟಿದ್ಲು. ಆಕಾಶ್ಗೆ ಮೊನ್ನೆನೇ ಮೆಸೇಜ್ನಲ್ಲಿ ತಿಳಿಸಿಬಿಟ್ಟಿದ್ದ, ನಾನು ಯಾವುದೋ ಕೇಸ್ ಮೇಲೆ ಹೊರಗಡೆ ಹೋಗ್ತಿದ್ದೀನಿ ಅಂತ. ಆದ್ದರಿಂದ ಇವನ ಬಗ್ಗೆ ಗೊತ್ತಿದ್ದ ಆಕಾಶ್ ಕೂಡ ಸುಮ್ಮನಾಗಿದ್ದ. ಹಾಸ್ಪಿಟಲ್ ತಲುಪಿದವಳು ಬೆಳಗ್ಗೆ ಆಕ್ಸಿಡೆಂಟ್ ಆದವರ ಬಗ್ಗೆ ವಿಚಾರಿಸಿ ಸಾಮ್ರಾಟ್ ವಾರ್ಡ್ ತಲುಪಿದ್ಲು. ಅವನಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ. ರಾತ್ರಿ 9ರ ಆಸುಪಾಸು ಅವಳು ಅಲ್ಲಿಗೆ ಬಂದಾಗ. ಇವಳ ಮುಖದಲ್ಲಿನ ಆತಂಕ ಮತ್ತೆ ಉಟ್ಟಿದ ಸೀರೆ ನೋಡಿ, ಅವಳ ಗೋಲ್ಡ್ ಚೈನ್ ಒಳಗಿದ್ದದ್ದನ್ನು ನೋಡಿ, ಅದರಲ್ಲೂ ಮೊಬೈಲ್ ಪರದೆಯ ಮೇಲೆ ಹಾರ್ಟ್ ಅನ್ನೋ ನೇಮ್ನಲ್ಲಿ ಇವಳ ನಂಬರ್ ಸೇವ್ ಆಗಿದ್ದದ್ದು ನೋಡಿ, ಮತ್ತೆ ಪದೇ ಬಂದಿದ್ದ ಮಿಸ್ ಕಾಲ್ ಲಿಸ್ಟ್ ನೋಡಿ ನರ್ಸ್ಗೆ ಒಂದಂತೂ ಕನ್ಫರ್ಮ್ ಆಗಿತ್ತು. ಇವರಿಬ್ಬರು ಗಂಡ ಹೆಂಡತಿ ಅಂತ. ಮೇಡಮ್, ನಿಧಾನವಾಗಿ ಬನ್ನಿ. ಅವಳು ದೊಡ್ಡ ಹೆಜ್ಜೆ ಹಾಕುತ್ತಾ ಬಂದು ನೆರಿಗೆಗೆ ತೊಡರಿ ಬೀಳುವವಳು ಬಾಗಿಲನ್ನ ಸಹಾಯಕ್ಕೆ ಹಿಡಿದದ್ದು ನೋಡಿ ಹೇಳಿದ್ದರು ನರ್ಸ್. ಮೇಡಮ್, ಹೇಗಿದ್ದಾರೆ ಇವಾಗ ಇವರು? ನೀವು ಸಮಾಧಾನ ಮಾಡ್ಕೊಳ್ಳಿ, ನಿಮ್ಮ ಯಜಮಾನ್ರಿಗೆ ಏನೂ ಆಗಿಲ್ಲ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಪ್ರಜ್ಞೆ ಬರುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಆದರೆ ನರ್ಸ್ ಮಾತಿನ ಕಡೆ ಹೆಚ್ಚು ಗಮನ ಕೊಡದ ಹೃದಯ ಅವನ ಆರೋಗ್ಯದ ಬಗ್ಗೆ ಮಾತ್ರ ಗಮನ ಹರಿಸಿದ್ದಳು.
ಅವನ ಪಕ್ಕ ಕುಳಿತು ತಾಯಂತೆ ಅವನ ಕೂದಲು ಹಿಂದೆ ಸರಿಸಿ ಅವನ ಮುಖ ನೋಡಿದಳು. ಪ್ರಶಾಂತವಾಗಿತ್ತು. ಈ ಮುಖದಲ್ಲಿ ಕೆಲವು ಸಲ ಮಾತ್ರ ನಗು ನೋಡಿದ್ದು, ಮಿಕ್ಕಿದ್ದೆಲ್ಲ ಬರೀ ಕೋಪ. ಅಬ್ಬಬ್ಬಾ, ಈ ಕಣ್ಣುಗಳಲ್ಲಿ ಯಾರನ್ನು ಬೇಕಾದರೂ ಸುಟ್ಟು ಬಿಡಬಹುದು. ಈ ಮೂಗಿನ ತುದಿಯಲ್ಲೇ ಇರತ್ತೆ ಕೋಪ ಅಂತೇಳಿ ನೋಡುವವಳ ಮನಸ್ಸಲ್ಲಿ ಯಾವುದೇ ಕಲ್ಮಶವಿರಲಿಲ್ಲ. ತಕ್ಷಣ ಕ್ಷಿತ್ಗೆ ಕರೆ ಮಾಡಿ ಬೇಗ ಹಾಸ್ಪಿಟಲ್ಗೆ ಬಾ ಅಂತೇಳಿ ಅಡ್ರೆಸ್ ಕಳಿಸಿ ಡಾಕ್ಟರ್ನ ಭೇಟಿ ಮಾಡಲು ಹೊರಟ್ಲು. ಅವಳೋದ ಗಳಿಗೆಯಲ್ಲೇ ಅವನಿಗೆ ಪ್ರಜ್ಞೆ ಬಂದಿತ್ತು. ನಿಧಾನವಾಗಿ ಹೇಳಲು ಹೋದವನಿಗೆ ಅಲ್ಲೇ ಇದ್ದ ನರ್ಸ್ ಹೆಲ್ಪ್ ಮಾಡಿ ನಿಧಾನವಾಗಿ ಸರ್ ಅಂತ ಹೇಳಿ, ಏನು ಸರ್, ಸ್ವಲ್ಪ ಗಾಡಿ ನಿಧಾನಕ್ಕೆ ಓಡಿಸಬಾರ್ದಾ? ನಿಮ್ಮ ಹೆಂಡತಿ ಎಷ್ಟು ಗಾಬರಿಯಾಗಿದ್ದಾರೆ ಗೊತ್ತಾ? ಇವಾಗ ಅವನಿಗೆ ನಿಜವಾಗ್ಲೂ ತಲೆ ಗಿರ್ರನ್ನೋದು ಬಾಕಿ. ನನಗೆ ಹಿಂದಿನದು ಮರೆತು ಹೋಗಿಲ್ಲ ತಾನೇ? ಮರೆತಿದ್ರೆ ಮರೆತೋಗಿದೆ ಅನ್ನೋದಾದ್ರೂ ಹೇಗೆ ಗೊತ್ತಾಗ್ತಿತ್ತು? ಅಲ್ಲ, ನಂಗೆ ಒಂದು ಹುಡುಗಿ ಜೊತೆಗೆ ಮಾತಾಡಿನೇ ಸರಿಯಾಗಿ ಗೊತ್ತಿಲ್ಲ, ಅಂಥದ್ರಲ್ಲಿ ಹೆಂಡ್ತಿನ? ಸಾರಿ ಸಿಸ್ಟರ್, ನೀವು ಕನ್ಫ್ಯೂಸ್ ಆಗಿದ್ದೀರಾ. ನನ್ನ ಹೆಂಡ್ತಿನ? ನಂಗೆ ಇನ್ನೂ... ನೀವೇನು ಮಾತಾಡಿ ಸ್ಟ್ರೆಸ್ ಮಾಡ್ಕೋಬೇಡಿ, ಮಲ್ಕೊಳ್ಳಿ ಅಂತೇಳಿ ಅವನ ಬಾಯಿ ಮುಚ್ಚಿಸಿದರು. ಅವನಿಗೂ ವಿಪರೀತ ತಲೆ ಹಿಡಿದಂತಿತ್ತು. ಮರು ಮಾತನಾಡದೆ ದಿಂಬಿಗೊರಗಿ ಹೆಂಡತಿಯಲ್ಲದ ಹೆಂಡತಿ ಬಗ್ಗೆ ಯೋಚಿಸತೊಡಗಿದ. ಅಷ್ಟರಲ್ಲೇ ಬಂದಳವಳು. ಹಲೋ ಮಿಸ್ಟರ್ ಸಾಮ್ರಾಟ್, ಹೇಗಿದ್ದೀರಾ ಇವಾಗ? ಅವಳ ಮಂದಹಾಸದ ಮುಖವ ನೋಡಿದವನಿಗೆ ಹೇಗೆ ಪ್ರತಿಕ್ರಿಯೆ ನೀಡಬೇಕೋ ತಿಳಿಯದಾಯಿತು. ಹಾಂ, ಪರವಾಗಿಲ್ಲ. ಎದ್ದೇಳಲು ಹೋದವನನ್ನು ತಡೆದವಳು ತಾನೇ ಸಹಾಯ ಮಾಡಿದ್ಲು. ಕ್ಷಿತ್ ಕಡೆ ನೋಡಿದವನ ನೋಟ ಅರ್ಥ ಮಾಡಿಕೊಂಡು, ಅದು ನಿಮಗೆ ಸಹಾಯ ಆಗಲಿ ಅಂತ. ಹಾಯ್ ಸಾಮ್ರಾಟ್. ಹಾಯ್ ಅಷ್ಟೇ ಅವನ ಉತ್ತರ. ಅವನ ಡಿಸ್ಚಾರ್ಜ್ ಪ್ರೊಸೀಜರ್ ಮುಗಿಸಿ ಬಂದಿದ್ದರು ಇಬ್ಬರು ಅವನ ಹೆಗಲು ಬೆಳೆಸಿ ಕರ್ಕೊಂಡು ಹೋಗುವಾಗ ರಿಸೆಪ್ಷನ್ನಲ್ಲಿ ಪೇಮೆಂಟ್ ಮುಗಿಸಿ ಜೊತೆಗೆ ಅಲ್ಲೊಂದು ಸೈನ್ ಕೂಡ ಮಾಡಿ ಹೋಗ್ತಾಳೆ. ಮಿಸ್ಟರ್ ಸಾಮ್ರಾಟ್, ಎಲ್ಲಿ ನಿಮ್ಮ ಮನೆ ಇರೋದು? ಅವನಿಗೆ ಇವಾಗ ತನ್ನ ಸ್ವಂತ ಮನೆಯ ಬಗ್ಗೆಯೂ ಹೇಳೋಕ್ಕಾಗಲ್ಲ. ಯಾಕಂದರೆ ಅದೊಂದು ಬಂಗಲೆ ಅಂತ ಮನೆ. ಇನ್ನು ಅಜಯ್ ಮತ್ತು ಇವನು ಉಳಿದುಕೊಂಡ ಮನೆಯ ಬಗ್ಗೆಯೂ ಹೇಳುವಂತಿಲ್ಲ. ಅದು ಅಂತ ಹೇಳ್ತಾನೆ ಪ್ರಜ್ಞೆ ತಪ್ಪಿದವನ ರೀತಿಗೆ ಭಯವಾಗಿ ಮತ್ತೆ ಡಾಕ್ಟರ್ ಬಳಿ ಹೋಗ್ತಾರೆ. ನಥಿಂಗ್ ಟು ವರಿ, ಸದ್ಯಕ್ಕೆ ಸ್ಟ್ರೆಸ್ಗೆ ಆ ರೀತಿ ಆಗಿದೆ. ಅವರನ್ನು ಮನೆಗೆ ಕರ್ಕೊಂಡು ಹೋಗಿ, ಪರವಾಗಿಲ್ಲ. ಇವಾಗ ಹೃದಯಗೆ ಸಂದಿಗ್ಧ ಪರಿಸ್ಥಿತಿ. ಮನೆಯಲ್ಲಿ ಮದುವೆ ಸಂಭ್ರಮ. ಸಾಮ್ರಾಟ್ ಅಲ್ಲಿದ್ದರೆ ಯಾರೂ ಸರಿಯಾಗಿ ನೋಡ್ಕೊಳ್ಳೋಕ್ಕಾಗೋಲ್ಲ ಅಂತೇಳಿ ಕ್ಷಿತ್ ಕಡೆ ತಿರುಗಿ, ಕ್ಷಿತ್, ಹೇಗೂ ಆಂಟಿ ಅಂಕಲ್ ಟ್ರಿಪ್ ಹೋಗಿದ್ದಾರೆ, ಇವರನ್ನು ನಿಮ್ಮ ಮನೇಲಿ ಇಟ್ಕೊಳ್ಳೋಕೆ ಆಗತ್ತಾ? ಸ್ವಲ್ಪ ಯೋಚಿಸಿದವನು ಆಯಿತು ಅಂತೇಳಿದ. ಹೃದಯ ತನ್ನ ಕಾರ್ನಲ್ಲೇ ಬಂದ ಕಾರಣ ಕ್ಷಿತ್ ಗಾಡಿ ಅಲ್ಲೇ ಬಿಟ್ಟು ಹೃದಯ ಕಾರ್ನಲ್ಲೇ ಹೊರಟರು. ಕ್ಷಿತ್ ಡ್ರೈವ್ ಮಾಡ್ತಿದ್ರೆ ಹಿಂದೆ ಹೃದಯ ಸಾಮ್ರಾಟ್ ಇಬ್ಬರು ಕುಳಿತರು. ಮೊದಲೇ ಪ್ರಜ್ಞೆ ಇಲ್ಲ. ಅವನನ್ನು ಕೂರಿಸುವಷ್ಟರಲ್ಲಿ ಸಾಕಾಗೋಯ್ತು. ಹಿಂದೆ ಆರಾಮಾಗಿ ಹೃದಯಳ ಭುಜಕ್ಕೊರಗಿದ್ದನವ. ಕ್ಷಿತ್ ಮನೆ ತಲುಪಿ ಹೇಗೋ ಹರಸಾಹಸಪಟ್ಟು ಅವನನ್ನು ಗೆಸ್ಟ್ ರೂಮ್ ತಲುಪಿಸುವಲ್ಲಿ ಇಬ್ಬರೂ ಸಫಲರಾದರು. ಹೃದಯ, ಮಿಸ್ಟರ್ ರೂಡ್, ಇವಾಗ ಎಷ್ಟೊಂದು ಶಾಂತವಾಗಿದ್ದಾರೆ ನೋಡು. ನಕ್ಕವನು, ಪಾಪ ಕಣೆ, ಇವನನ್ನು ನೋಡಿದರೆ ಅಷ್ಟೊಂದು ರೂಡ್ ಅಲ್ಲ ಅನ್ಸತ್ತೆ. ಹೃದಯ, ನೀನೇ ನೋಡಿದ್ದೆ ಅಲ್ವಾ? ಸರಿ ಕಣೋ, ನಾನಿನ್ನು ಹೊರಡ್ತೀನಿ. ಹಲೋ ಮೇಡಮ್, ಇವರನ್ನು ನೋಡ್ಕೊಳ್ಳೋದು ಯಾರು? ತಾವು ಹೋದರೆ ಮೊದಲೇ ನನಗೆ ಒಮ್ಮೆ ಮಲಗಿದ್ರೆ ಎಚ್ಚರ ಆಗಲ್ಲ. ಆಮೇಲೆ ಇವರಿಗೆ ಎಚ್ಚರ ಆಗಿ ಏನಾದರೂ ಬೇಕು ಅಂದರೆ ಏನು ಮಾಡೋದು? ಹೌದಲ್ವಾ? ಸರಿ ಆಯಿತು, ನಾನೇ ನೋಡ್ಕೋತೀನಿ. ಇವ್ರ ಮನೆಯವರು ಯಾರೂ ಗೊತ್ತಿಲ್ಲ. ಇರು, ಅವ್ರ ಮೊಬೈಲ್ ಕೊಟ್ಟರು, ನರ್ಸ್ ಅವರಿಗೆ ಕಾಲ್ ಮಾಡಿ ಕೇಳೋಣವಾ? ಕ್ಷಿತ್, ದಯಾ ಬೇಡ ಕಣೆ, ಸುಮ್ಮನೆ ಇಷ್ಟೊತ್ತಲ್ಲಿ ಕಾಲ್ ಮಾಡಿ ಅವ್ರಿಗೆ ಟೆನ್ಷನ್ ಕೊಡೋದು. ಆದರೆ ಅವ್ರು ಇವನನ್ನು ಹುಡುಕ್ತಾ ಇದ್ದರೆ? ಅದು ನಿಜ ಅಲ್ವಾ? ಇರು, ಕಾಲ್ ಲಿಸ್ಟ್ ಚೆಕ್ ಮಾಡೋಣ. ಯಾರದ್ದಾದರೂ ಮಿಸ್ ಕಾಲ್ ಇದ್ದರೆ ಅವ್ರಿಗೆ ಕಾಲ್ ಮಾಡೋಣ. ಇದ್ದಿದ್ದು ಇವಳದೊಂದೇ ಕಾಲ್. ಇದೇನು, ಯಾರೂ ಕಾಲ್ ಮಾಡಿಲ್ಲ? ಹಾಗಾದರೆ ಯಾರಿಗಾದರೂ ತಿಳಿಸೋದು ಹೇಗೆ? ನೋಡು, ತಿಳಿಸೋದು ಬೇಡ ಇವರಿಗೆ. ಎಚ್ಚರ ಆದಾಗ ಕೇಳಿ ತಿಳಿಸೋಣ, ಓಕೆ? ಸರಿ, ನೀನು ಮಲ್ಕೋ, ಹೋಗಿ ನಾನು ನೋಡ್ಕೋತೀನಿ. ಸರಿ, ಗುಡ್ ನೈಟ್. ಅವನ ಪಕ್ಕ ಬಂದು ಕುಳಿತಳು ಹೃದಯ. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ತಪ್ಪದೆ ಕತೆ ಬಗ್ಗೆ ನಿಮ್ಮ ಅಭಿಪ್ರಾಯನ ತಿಳಿಸೋದು ಮರಿಬೇಡಿ. ಹಾಗೆ ಲೈಕು, ಶೇರ್ ಮಾಡೋದು ಕೂಡ ಮರಿಬೇಡಿ. ಥ್ಯಾಂಕ್ ಯು ಮತ್ತೊಮ್ಮೆ.